ನಾವು ಸುಮ್ಮನೆ ತಾಚಾರದಿಂದ ಯಾವಾಗೊಮ್ಮೆ ಪ್ರಾರ್ಥನೆ ಮಾಡೋದು, ಯಾವಾಗೊಮ್ಮೆ ದೇವ್ರನ್ನ ಬಿಡೋದು, ಯಾವಾಗೊಮ್ಮೆ ನಮ್ಮ ಮನಸ್ಸಿದ್ದಂಗೆ ನಾವು ಅನ್ಕೊಳ್ಳೋದು ಹಾಗೆ ಅಲ್ಲ. ದೇವರನ್ನು ಬಿಟ್ಟು ಬಿಡದೆ ಕೇಳುವವನು, ದೇವರನ್ನು ಸ್ಮರಿಸಿ ಆತನ ಜ್ಞಾನದಲ್ಲಿ ಆತನನ್ನೇ ಹಂಬಲಿಸಿ ಆತುರದಿಂದ ಆತನಿಗೆ ಕೇಳುವಾಗ ನಿನ್ನ ಕೂಗನ್ನು ಕೇಳಿ ನಾನು ನಿನಗೆ ಉತ್ತರ ಕೊಡ್ತೀನಿ, ನಿನ್ನ ಮರೆಯನ್ನು ಲಾಲಿಸಿ ನಿನಗೆ ಸಮರ್ಥನ ನನಗೆ ಮಾಡ್ತೀನಿ. ಯಾವುದರಲ್ಲಿ ನೀನು ಫೇಲ್ ಆಗಿದೆಯಾ, ಯಾವುದರಲ್ಲಿ ನಿನಗೆ ಅಡಚಣೆ ಇದೆ, ಯಾವ ಬಾಧೆ ನಿನ್ನ ಮನಸ್ಸಿನಲ್ಲಿ ಹುಕ್ಕೈತೆ ಅದನ್ನು ನಾನು ದೂರ ಮಾಡ್ತೀನಿ. ಅದಕ್ಕೆ ದೇವರು ತನ್ನನ್ನು ಬಹುವಾಗಿ ಬೇಡ್ಕೊಳ್ಳಲಿ, ಬಹಳವಾಗಿ ನಿರಂತರವಾಗಿ ನನ್ನನ್ನು ಕರೀಲಿ, ಬಿಟ್ಟು ಬಿಡದೆ ನನ್ನನ್ನು ಆತುಕೊಳ್ಳಲಿ ದೇವರು ಅಂತ. ಕೆಲವೊಂದು ಸಮಯಗಳಲ್ಲಿ ದೇವರು ಬೇಗ ಕೆಲಸ ಮಾಡಲ್ಲ, ನಿಧಾನ ಮಾಡ್ತಾನೆ. ನಾವು ಹೆಚ್ಚು ಅದನ್ನ ಬೇಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಪ್ರಾರ್ಥನೆ ಒಮ್ಮೆ ಕೇಳಿರಂಗಿಲ್ಲ, ಮತ್ತೆ ಮಾಡ್ತಿದ್ವಿ, ಮತ್ತೆ ನಮ್ಮ ಪ್ರಾರ್ಥನೆ ಕೇಳಿರೋಂಗಿಲ್ಲ. ಯಾಕಂದ್ರೆ ದೇವರು ಇಷ್ಟ ಆಗಿದೆ, ನಾವು ಹೆಚ್ಚು ಆತನ ಸನ್ನಿಧಾನಕ್ಕೆ ಬರ್ಬೇಕು, ಬಹಳ ಸಮಯ ನಾವು ಬೇಡ್ಕೊಬೇಕು. ಮಕ್ಕಳ ಹಾಗೆ ಹಂಬಲಿಸುವ ಹೃದಯದಿಂದ ದೇವರನ್ನು ಒಂದು ನಿರೀಕ್ಷೆಯಿಂದ ದೇವರನ್ನು ಸಹಾಯ ಮಾಡೇ ಮಾಡ್ತಾನೆ ಅಂತ ಕೇಳ್ಕೊಬೇಕು. ಒಂದು ಯಾವ್ದಾದ್ರು ವಸ್ತು ಕೇಳ್ತೀವಿ, ಕೇಳಿದ ಮೇಲೆ ದೇವರು ನಮ್ಗೆ ಕೊಟ್ಬಿಡ್ತಾನೆ. ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ನಾನು ಬೇಡ್ಕೊಂಡು ಕೂಡಲೇ ಸಿಕ್ತು, ಪ್ರಯಾಸ ಇಲ್ಲದೆ ಸಿಕ್ತು ಅಂತ ನಾವೇನ್ ಮಾಡ್ತೀವಿ, ಸೈಡಿಗೆ ಸರ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ದೇವರೇ ಮತ್ತೆ ನನ್ನ ಪ್ರಾರ್ಥನೆ ಕೇಳೋದಾಗ್ಲಿ, ದೇವ್ರನ್ನ ಮಾತಾಡ್ಸೋದನ್ನಾಗ್ಲಿ, ದೇವ್ರ ಸನಿಗೆ ಬರೋದನ್ನಾಗ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ. ಅವಾಗ ದೇವರು ಏನ್ ಹೇಳ್ತಾ ಇದ್ದಾನೆ, ನೀನು ಸತತವಾಗಿ ಬೇಡಿಕೊಳ್ಳುವಾಗ ನಮ್ಗೆ ಮಾಡ್ತಾನೆ. ಮಮ್ಮಿ ಇಷ್ಟು ಬಾರ ಪ್ರಾರ್ಥನೆ ಮಾಡಿದೆ ನಮ್ಮನ್ನು ಕೇಳಲಿಲ್ಲ, ಯಾಕೆ? ನೀನು ಬಹಳವಾಗಿ ದೇವರ ಹತ್ತಿರ ಬರಬೇಕು, ನೀನು ಹೆಚ್ಚು ಹೆಚ್ಚು ಆತನಲ್ಲಿ ಸಮಯ ಕಳಿಬೇಕು, ಹೆಚ್ಚು ಹೆಚ್ಚು ಆತನ ಉಪಸ್ಥಿತಿಯನ್ನು ಹೊಂದಬೇಕು, ಹೆಚ್ಚು ಹೆಚ್ಚು ಆತನಿಗೆ ಮೇಮೆ ಪಡಿಸಬೇಕು. ಆಗ ಖುಷಿಯಾಗಿ ನಿನಗೆ ಬೇಡಿದ್ದು ಅವನು ಕೊಡ್ತಾನೆ. ಒಂದೇ ಸಲಕ್ಕೆ ನೀನು ಕೊಟ್ಟು ಬಿಟ್ರೆ ನೀನು ಅದನ್ನ ಇಸ್ಕೊಂಡ್ಬಿಟ್ಟು ಗಪ್ಪಾಗಿ ಬಿಡ್ತೀಯ, ದೇವರನ್ನು ಸ್ಮರಿಸುತ್ತ ಕಡಿಮೆ ಆಗ್ತೈತೆ. ನೀನು ಎಚ್ಚರ ಇರುವುದಿಲ್ಲ, ನೀನು ಆಪತ್ ಬಂದಾಗ, ಕಷ್ಟ ಬಂದಾಗ ಒಮ್ಮೆ ಮಾತ್ರ ಒಮ್ಮೆ ದೇವರಿಗೆ ವಾರಕ್ಕೊಂದ್ಸಲನೋ 2 ಸಲನೋ ದೇವರಿಗೆ ಪ್ರಾರ್ಥನೆ ಮಾಡಿ ಏನು ಅಂತಂದ್ರೆ ಇರೋರು ಅನೇಕರಿದ್ದಾರೆ. ಆದರೆ ದೇವರು ತನ್ನನ್ನ ಸತತವಾಗಿ ಹಿಂಬಾಲಿಸ್ತಾ ಇರಬೇಕು, ಸತತವಾಗಿ ಬೇಡುತ್ತಾ ಇರಬೇಕು, ಸತತವಾಗಿ ಆತನ ಮೊರೆ ಹೋಗುವವರೇ ಆಗಿರಬೇಕು. ಹಂಬಲಿಸುತ್ತಾ ಬಾಯಾರದ ಜಿಂಕೆ ನೀರನ್ನು ಹುಡುಕು ಪ್ರಕಾರ ನಾವು ಆತನ ಸನ್ನಿಧಿಯನ್ನು ಹುಡುಕಬೇಕು, ಆತನ ಅದ್ಭುತವನ್ನು ಬಯಸಬೇಕು, ಆತನ ಚಮತ್ಕಾರವನ್ನು ದಿನನಿತ್ಯವೂ ನಾವು ಕಾಣಬೇಕು ಅನ್ನುವ ಒಂದು ಆವೇಶದಲ್ಲಿ ನಾವು ಯಾವಾಗ ದೇವರು ಬೇಡ್ಕೋತೀವಿ ಆವಾಗ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ತಡ ಮಾಡಿದವರನ್ನು ದೇವರೇನ್ ಹೇಳ್ತಾನ, ದೇವರು ಆದುಕೊಂಡವರು ಹಗಲು ರಾತ್ರಿ ಬೇಡಿಕೊಳ್ಳಲು ಅವರಿಗೆ ಉತ್ತರ ಕೊಡದೇ ಇರ್ತಾನ, ಕೊಟ್ಟೇ ಕೊಡ್ತಾನ. ವ್ಯಾಖ್ಯಾನ ಹೇಳ್ತದ, ಹಗಲು ರಾತ್ರಿ ನನ್ನನ್ನು ಕೇಳಬೇಕು, ಒಂದೊಂದು ಸಮಯದಲ್ಲಿ ನಂಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಯಾಕೆ? ನಾನು ತಡ ಮಾಡಿದ್ದೀನಿ. ನೀನು ದೇವರಲ್ಲಿ ಆಸಕ್ತಿ ಹೆಚ್ಚಲಿ ಅಂತ ಹೇಳಿ ದೇವರೊಮ್ಮೊಮ್ಮೆ ನಮ್ಗೆ ಉತ್ತರ ಕೊಡೋದು ತಡ ಮಾಡ್ತಾನೆ. ಆಗ ನಮ್ ದೇವ್ರ ಪ್ರಾರ್ಥನೆ ಕೇಳಿಲ್ವಾ, ನಮ್ದು ಕಾಯಿಲೆ ಹೋಗ್ಲಿಲ್ವಾ, ನಮ್ ಬಾಧೆ ಹೋಗ್ಲಿಲ್ವಾ, ನಾವು ಕಳವಳ ಪಟ್ಟು ಅಡಚಣೆಗೊಳಗಾಗ್ತೀವಿ. ಆದರೆ ಸ್ವಾಮಿ ಹಾಗಲ್ಲ, ಪ್ರಾರ್ಥನೆ ಕೇಳುವವನಾಗಿದ್ದಾನೆ. ಆತ ನಮ್ಮ ಕರೆಗೆ ಉತ್ತರ ಕೊಡ್ತಾನ. ಕೂಗಿ ಕರೆದ್ರೆ ನಾನು ಇದ್ದೇನೆ ಅಂತ ಹೇಳ್ತಾವನೆ ಅಂತ ವಾಕ್ಯದಲ್ಲಿ ಬರ್ತಿದೆ. ಅದು ಸತ್ಯವಾದ ಮಾತು. ಅದಕ್ಕೋಸ್ಕರ ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ನಾವು ಸತತವಾಗಿ ಆತನ ಸನ್ನಿಧಿಗೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೂ ಕೆಲವೊಂದು ಸಮಯದಲ್ಲಿ ಉತ್ತರ ತಡವಾಗಬಹುದು. ಮತ್ತು ಸದಾಕಾಲವು ನಮಗೆ ದೇವರು ಉತ್ತರ ಕೊಡದೇ ಇರುವಾಗ ನನ್ನನ್ನು ಬಿಟ್ಬಿಟ್ನ, ಆತನ ಪ್ರಸನ್ನತೆ ನನ್ನಲ್ಲಿ ಇಲ್ಲವಾ, ಆತನ ಕೃಪೆ ನನ್ನ ಮೇಲೆ ನಿಂತು ಹೋಯ್ತಾ, ಆತನ ವಾಗ್ದಾನ ತಪ್ಪಿತಾ, ಆ ದೇವರ ದಯವಿಡಲಿಕ್ಕೆ ಮರ್ತು ಬಿಟ್ನ, ಕೋಪದಿಂದ ತನ್ನ ಕರಳು ಬಿಗಿ ಹಿಡಿದ್ನ, ನಾನು ಯಾಕೆ ಈ ತರ ಬಾಧೆಗೊಳಗಾಗ್ತೀನಿ, ನನ್ನ ಆಪತ್ತು ಏಕೆ ಬಿಟ್ಟು ಹೋಗ್ಲಿಲ್ಲ ಅಂತ ಕೆಲವರು ನಿರೀಕ್ಷೆ ಮುರಿತೈತೆ, ಅವಿಶ್ವಾಸ ಬರ್ತೈತೆ, ದೇವರ ಮೇಲಿನ ನಂಬಿಕೆ ಕಡಿಮೆ ಆಗ್ತೈತೆ. ದೇವರು ನನ್ನನ್ನು ಬಿಟ್ಬಿಟ್ನ, ಆತನ ಕೃಪೆ ಹೋತಾ, ಆತನ ವಾಗ್ದಾನ ಮರೆತ್ನ, ಆತನ ನನಗೆ ಲಕ್ಷಿಸ್ಲಿಲ್ವಾ, ಆತನ ದೇವರು ನನಗೆ ಕರುಣೆ ತೋರ್ಲಿಲ್ವಾ, ಈ ರೀತಿಯಾಗಿ ನಾವು ಪ್ರಾರ್ಥನೆ ನಿಧಾನ ಆದಾಗ ನಮ್ಮ ಮನಸ್ಸಿನಲ್ಲಿ ವಿಚಾರ ಬರ್ತೈತಿ. ಆಗ ನಾವು ಅಂದುಕೊಂಡದ್ದೇನೆಂದರೆ, ಹೀಗೆ ಮಾತನಾಡುವುದು ನಮ್ಮ ಬಲಹೀನತೆ. ನನ್ನ ಪರಾತ್ಪರನ ಭುಜಬಲ ಪ್ರಕಟವಾದ ದಿನದಿಂದ ಹಿಡಿದು
ದಿನಗಳನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀನಿ. ಯೆಹೋವನ ಕೃತ್ಯಗಳನ್ನು ವರ್ಣಿಸ್ತೀನಿ. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ತೀನಿ. ನಿನ್ನ ಕಾರ್ಯಗಳೆಲ್ಲ ಜ್ಞಾನಿಸ್ತೀನಿ. ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸ್ತೀನಿ. ದೇವರೇ, ನಿನ್ನ ಮಾರ್ಗ ಪರಿಶುದ್ಧವಾದದ್ದು. ಕೊನೆಗೆ ಹೇಳ್ತಾನೆ, ನಿನ್ನ ಮಾರ್ಗ ಪರಿಶುದ್ಧವಾದದ್ದು, ಯಾವ ಲೋಪವಿಲ್ಲದ್ದು. ನೀನು ಏನು ಅಂತಂದ್ರೆ ಬಹುಶುದ್ಧನಾಗಿದೀಯಾ. ಅದಕ್ಕೆ ನಾನು ಶುದ್ಧನಾಗಬೇಕು, ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧನಾಗಬೇಕು ಅಂತ ನನ್ನ ಉತ್ತರ ತಡವಾಗಿದೆ. ನಾವು ದೇವರು ಪರಿಶುದ್ಧನಾಗಿ ಇದ್ದ ಹಾಗೆ ಏನು ಅಂತಂದ್ರೆ ಆ ಪರಿಶುದ್ಧನ ಸನ್ನಿಧಾನದಲ್ಲಿ ನಿನ್ನ ಮಾರ್ಗ ಪರಿಶುದ್ಧವು. ನಿನ್ನಂತ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೆ. ಜನಾಂಗಗಳಲ್ಲಿ ನಿನ್ನ ಪರಾಕ್ರಮವನ್ನು ತೋರ್ಪಡಿಸಿದಿ ನೀನು. ಅದಕ್ಕಾಗಿ ದೇವರೇ, ನೀನು ನಿನ್ನ ಪರಿಶುದ್ಧ ಹಾದಿ, ನಿನ್ನ ಪರಿಶುದ್ಧ ಮಾರ್ಗ ನಾವು ಯಾವಾಗ ಒಪ್ತೀವಿ ಅವಾಗ ಅದರಲ್ಲಿ ನಡೀತೀವಿ. ದೇವರು ತಕ್ಷಣ ಉತ್ತರ ಕೊಡ್ತಾನ. ಅದಕ್ಕೆ ನನ್ನ ಪರಿಶುದ್ಧ ಮಾರ್ಗಕ್ಕೆ ಇವನು ಸಂಪೂರ್ಣ ಬರಲಿ. ನನ್ನ ಹಿತವಚನಗಳನ್ನು ಕೇಳಿ ಅವುಗಳ ಪ್ರಕಾರ ನಡೆಯಲಿ. ನನ್ನ ನೀತಿ ನಿಯಮಗಳನ್ನು ಅನುಸರಿಸಲಿ. ಇವನು ಈ ಒಂದು ವ್ಯಾಖ್ಯಾನಗಳ ಪ್ರಕಾರ ನಡೆಯಲಿ. ಈ ಒಂದು ಕಾರ್ಯ ಅವನು ಮಾಡಿದಾಗ ಅವನಿಗೆ ಏನಂದ್ರೆ ಯಾವ ಸಮಯದಲ್ಲಿ ಆದರೂ ನೀವು ಅದನ್ನು ಬೇಡ್ಕೊಳ್ಳಿ, ಆತ ತಕ್ಷಣ ಉತ್ತರ ಕೊಡ್ತಾನೆ. ಕೆಲವೊಮ್ಮೆ ನಾವು ಆತನ ನಿಯಮಾದಿಗಳನ್ನು ಉಲ್ಲಂಘಿಸಿ ಅದರ ಪ್ರಕಾರ ನಡೆಯದೆ ನಾವು ಏನು ಅಂತಂದ್ರೆ ಪರಿಶುದ್ಧರಾಗದೆ ದೇವರನ್ನು ಹಗಲ ರಾತ್ರಿ ನಾವು ಬೇಡ್ತೇವೆ. ಆವಾಗ ದೇವರು ನಮ್ಮ ಪರಿಶುದ್ಧತ್ವವನ್ನು ಅಲ್ಲಗಳೆದು ನಾವು ಪಾಪಿ ಅಂತ ಹೇಳಿ ತಿಳಿದು ನಮ್ಮ ಪಾಪವನ್ನು ನೀನು ಅರಿಕೆ ಮಾಡಿ ನಿಮ್ಮ ಅಶುದ್ಧತ್ವವನ್ನು ಒಪ್ಪಿಕೊಳ್ಳಿರಿ. ನಾನು ಶುದ್ಧನಾಗಿರುವ ಹಾಗೆ ನೀವು ಶುದ್ಧರಾಗಿರಿ, ಶುದ್ಧ ಮಾಡುವೆನು. ನಿಮ್ಮಲ್ಲಿ ನನ್ನ ವಾಕ್ಯವನ್ನು ಇಡ್ತೀನಿ, ನೀವು ಆಗ ನನ್ನನ್ನು ತಿಳಿತೀರಾ. ಯಾರೋ ಯೆಹೋವ ಅನ್ನೋದು ನಿಮ್ಗೆ ಸಿಗ್ತೈತೆ. ಆಗ ನೀವು ನೆನಪು ಮಾಡಿಕೊಳ್ತೀರಾ ಹಿಂದಿನ ನಿಮ್ಮ ಪಿತೃಗಳಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು. ಅದೇ ಅದ್ಭುತವನ್ನು ನೀವು ಕೇಳಿಕೊಳ್ಳುವಾಗ ನಿಮಗೂ ಮಾಡ್ತಾವನೆ. ಅದಕ್ಕೆ ನೀವು ದೇವರ ಎಲ್ಲಿ ಯೋಗ್ಯತೆ ನಿಮ್ಮಲ್ಲಿ ಎಷ್ಟು ಹೆಚ್ಚು ತುಂಬಿ ತುಡುಕ್ತೈತೆ ಆತನ ವ್ಯಾಖ್ಯಾನುಸಾರ ಅಷ್ಟು ನಿಮಗೆ ಉತ್ತರ ಏನು ಅಂತಂದ್ರೆ ಸಿಗುತ್ತೆ. ಆದರೆ ನಾವು ಪಾಪಿಗಳಾಗಿದ್ದಾಗೂ ದೇವರು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ಆದರೂ ಆತ ಉತ್ತರ ಕೊಡ್ತಾನೆ. ಬಹುಪಾಲು ಬಹು ಸಮಯ ಬಹುವೇಳೆ ಆತನನ್ನು ನಿರೀಕ್ಷಿಸಿಕೊಂಡೇ ಇರು, ಆತನನ್ನು ಬೇಡಿಕೊಂಡೇ ಇರು. ಏನನ್ನ ಮನವೇ, ನೀನು ಕಳವಳ ಪಡದಿರು, ತಿರಸ್ಕಾರ ಹೊಂದದಿರು. ಯೆಹೋವನು ನಿನ್ನನ್ನು ಸಂತೈಸ್ತಾನೆ, ಆತನೇ ನಿನ್ನ ನಿರೀಕ್ಷೆ ಆಧಾರನು, ಆತನ ಬಿಟ್ರೆ ನಾರು ಇಲ್ಲ ಅಂತ ನಮ್ಮ ಅಂತರಾತ್ಮ ನಮಗೆ ಬೋಧಿಸ್ತೈತೆ. ಆದರೂ ನಮ್ಮ ನಿರೀಕ್ಷೆಯಪ್ಪ ನಮ್ಗೆ ಕೆಳಗೆ ಬೀಳ್ತೈತಿ. ಅವಿಶ್ವಾಸ, ನಾವು ನಿರೀಕ್ಷಾಹೀನರ ಹಾಗೆ ಏನು ಅಂತಂದ್ರೆ ಉತ್ತರ ಸಿಗ್ಲಿಲ್ಲ, ದೇವ್ರು ಕೇಳಿಲ್ಲ, ದೇವರು ಸಹಾಯ ಮಾಡ್ಲಿಲ್ಲ. ಆದ್ರೆ ದೇವರ ವಾಕ್ಯ ಎಂದು ಸುಳ್ಳಲ್ಲ. ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ, ನಿಮ್ಮ ಕೂಗಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ ಆತನು ನೇಮಾನುಸಾರ ನಾವು ಆತನನ್ನು ಕರೆಯುವಾಗ ತನ್ನ ಪರಿಶುದ್ಧ ಸ್ಥಾನದಲ್ಲಿ ದೇವರು ಆಸೀನನಾಗಿರುವ ಆತನು ಇಳಿದು ನಮ್ಮ ಮನೆಗೆ ಬರ್ತಾನೆ, ನಮ್ಮ ಅಗತ್ಯವನ್ನು ಪೂರೈಸಲಿಕ್ಕೆ. ಅದಕ್ಕೋಸ್ಕರ ದೇವರು ಮಹಾ ಜಲರಾಶಿಯನ್ನು ಛೇದಿಸಿದ. ಜಲರಾಶಿಯನ್ನು ದಾಟಿಸಿ ನಿನ್ನ ಹೆಜ್ಜೆಯನ್ನು ಗುರುತು ಕಾಣಲಿಲ್ಲ. ಕುರುಬನು ಕುರಿ ಹಿಂಡಿನ ಹಾಗೆ ಮೋಶೆ ಆರೋಣನ ಮುಖಾಂತರ ನಿನ್ನ ಪ್ರಜೆಯನ್ನು ರಕ್ಷಿಸಿದಿ. ಆ ಮೇಘಮಂಡಲವು ಮಳೆಗರಿಯಿತು ನೀನು ಹೇಳಲು, ಅಂತರಿಕ್ಷ ಗರ್ಜಿಸಿತು ನಿನ್ನ ನಾಮದಿಂದ. ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು, ಮಿಂಚುಗಳು ಭೂಮಂಡಲವನ್ನು ಬೆಳಗಿದವು, ಭೂಮಿ ಅಲ್ಲಾಡಿ ನಡಗಿತು, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ. ಇಂತಹ ಅದ್ಭುತ ಕೃತ್ಯಗಳು ಹಿಂದಿನ ಕಾಲದಲ್ಲಿ ಮಾಡುತ್ತಾ ಬಂದಾತನು ಇವತ್ತೂ ಕೂಡ ಭೂಮಿ ನಡಗಿಸ್ತಾನೆ, ಸಮುದ್ರ ಅಲ್ಲೋಲ ಕಲ್ಲೋಲ ಮಾಡ್ತಾನೆ. ಮತ್ತು ಭೂಮಿಯ ಮೇಲೆ ಸಮುದ್ರದ ಮೇಲೆ ಇರುವವರು, ವ್ಯಾಪಾರ ಮಾಡುವವರು, ಅವರು ಯೆಹೋವನ ದಿಗ್ಭ್ರಮೆಗೆ ಮಹಾಭಯಕ್ಕೆ ಅಂಜಿ ನಡುಗಿ ಬಾಧೆಗೊಳಗಾಗ್ತಾರೆ. ಅದಕ್ಕೋಸ್ಕರ ಸರ್ವಶಕ್ತನು ತಾನು ಎಂತಹ ಪ್ರತಾಪಶಾಲಿ ಆಗಿದ್ದಾನೆ. ಆತನ ಗುರುತು, ಆತನ ನಾಮದೆ, ಆತನ ಶಕ್ತಿ, ಆತನ ಸಾಮರ್ಥ್ಯ ಆತನ ನಂಬಿದವರ ಮಧ್ಯದಲ್ಲಿ ವಾಸವಾಗಿದೆ. ಯಾರು ನಂಬಿಲ್ಲ ಅವ್ರ ಮಧ್ಯದಲ್ಲಿ ಇಲ್ಲ. ಅವರು ಅದನ್ನು ಹುಡುಕಿದ್ರು ಸಿಗಲ್ಲ ಅಪನಂಬಿಕೆಯಿಂದ. ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗ್ತದೆ. ಆತನು
ಅದೃಶ್ಯನಾದ ದೇವರ ಪ್ರತಿರೂಪ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು, ಭೂಪರಲೋಕಗಳಲ್ಲಿ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನಗಳಾಗಲಿ, ಅಧಿಕಾರವಾಗಲಿ ಎಲ್ಲವೂ ಆತನ ಮೂಲಕ ಸೃಷ್ಟಿಸಲ್ಪಟ್ಟಿತು. ಸರ್ವವು ಆತನ ಮುಖಾಂತರವಾಗಿ ಆತನಿಗಾಗಿ ಉಂಟಾಯಿತು. ಸಮಸ್ತಕ್ಕೂ ಆತ ಆಧಾರ. ಅದಕ್ಕೋಸ್ಕರ ಸತ್ತವರಲ್ಲಿ ಮೊದಲು ಎದ್ದು ಬಂದವನು ಆತ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಿರಬೇಕೆಂದು ಆತನ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ದೇವರು ಏನ್ ಮಾಡಿದ? ತನ್ನ ಸರ್ವ ಸಂಪೂರ್ಣತೆ ಯೇಸು ಕ್ರಿಸ್ತನಲ್ಲಿ ವಾಸವಾಗಿರಬೇಕು ಅಂತ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಮಾಡಿಕೊಂಡ. ಭೂಪರ ಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಿ ಮಾಡಿಕೊಂಡ, ನಿಷ್ಕರ್ಷ ಮಾಡಿಕೊಂಡ. ಅದಕ್ಕೆ ಯೆಹೋವ ದೇವರು ತನ್ನ ಸರ್ವ ಸಾಮರ್ಥ್ಯ ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡಬೇಕು. ಮತ್ತು ಕುರ್ಜೆಯ ಮೇಲೆ ಆತನು ಸುರಿಸಿದ ರಕ್ತದಿಂದ ಮಾನವ ಸಂತತಿಗೆ ಒಂದು ನಂಬುವವರಿಗೆ ರಕ್ಷಣೆ ಕೊಡ್ತೀನಿ ನಿಮ್ಗ ಅನ್ನೋ ಒಂದು ಒಪ್ಪಂದ ಮಾಡಿಕೊಂಡ. ಈ ವಿಷಯ ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ದೇವರು ಮಗನಾಗಿ ಬಂದು ಆತ ಕುರ್ಜೆಯ ಮೇಲೆ ಸುರಿಸುವ ರಕ್ತ, ಆತನ ಸ್ಥೂಲ ದೇಹದಲ್ಲಿ ಉಂಟಾದ ಬಾಸುಂಡೆಗಳು, ಗಾಯಗಳು ನಮಗೆ ಬಿಡುಗಡೆಯನ್ನು ಉಂಟು ಮಾಡಲು ಸಮರ್ಥವಾದವು. ಈ ಒಂದು ಅನುಕೂಲ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಾವು ಸೈತಾನದಿಂದ ಬಿಡುಗಡೆ ಹೊಂದಿ ದೇವರೊಡನೆ ಸಮಾಧಾನ ಹೊಂದುವಂತೆ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಸಂಧಿ ಮಾಡಿಕೊಂಡ, ಒಪ್ಪಂದ ಮಾಡಿಕೊಂಡ. ಯಾರು ಆತನ ಒಪ್ಪಂದಕ್ಕೆ ಇನ್ವಾಲ್ವ್ ಆಗ್ತಾರೋ, ಸೇರ್ತಾರೋ ಅವರಿಗೆ ದೇವರು ತನ್ನ ರಕ್ತದ ಮೂಲಕ ನಮಗೆ ಕ್ಷಮೆಯನ್ನುಂಟು ಮಾಡಿ, ಪಾಪ ಶುದ್ಧೀಕರಣ ಮಾಡಿ, ನಾವು ಸ್ವತಂತ್ರರಾಗುವಂತೆ, ಸಂತೋಷದಿಂದ ಜೀವಿಸುವಂತೆ ನಮಗೆ ದೇವರು ಅನುಕೂಲ ಮಾಡೋದು. ಹಾಗೆ ಹಿಂದಿನ ಕಾಲದಲ್ಲಿ ಅನ್ಯರ ದುಷ್ಕೃತ್ಯಗಳನ್ನು ಮಾಡುವವರಾಗಿ ದೋಷ ಮನಸ್ಸುಳ್ಳವರಾಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈ ಸಂಧಾನ ಮಾಡಿಕೊಂಡಿದ್ದಾನೆ. ಹಿಂದಿನ ಕಾಲದಲ್ಲಿ ದುಷ್ಕೃತ್ಯಗಳು ಅನುಸರಿಸುವವರು, ಹೇಯವಾಗಿ ನಡೆಯುವವರು, ವೇದ ವಾಕ್ಯಕ್ಕೆ ತದ್ವಿರೋಧವಾಗಿ ಮಾತಾಡುವವರು ದೋಷಿಗಳು ಆಗಿದ್ದರು. ಆದರೆ ಇವತ್ತು ದೇವರು ನಮ್ಮ ದೋಷ ರೋಷ ಕುರ್ಜಿಯ ಮೇಲೆ ಅದನ್ನು ಕಡೆಗಣಿಸಿ ನಾವು ಪರಿಶುದ್ಧರಾಗುವ ಹಾಗೆ, ನಿರ್ದೋಷಿಗಳೆನಿಸಿಕೊಳ್ಳುವ ಹಾಗೆ, ನಿರಪರಾಧಿಗಳೆಂದು ನಾವು ಬಿರುದು ಹೊಂದುವ ಹಾಗೆ ಆತನ ಸ್ಥೂಲ ದೇಹದಲ್ಲಿ ಉಂಟಾದ ರಕ್ತದ ಹನಿಗಳು ನಮ್ಮ ಪಾಪಗಳನ್ನು ತೊಳೆದು, ಈ ಕಾರ್ಯ ಬೇರೆ ಯಾವುದೇವರು ಮಾಡಲಿಲ್ಲ. ಅದಕ್ಕೆ ನಿರಪರಾಧಿಗಳನ್ನಾಗಿ ನಮ್ಮನ್ನು ಮಾಡಿತು. ದೇವರ ಲೋಕ ನಿರಪರಾಧಿಗಳನ್ನು ಮಾತ್ರ ಕರ್ಕೋತೈತಿ. ಆ ನಿರಪರಾಧಿಗಳು ಯಾರಿಲ್ಲ ಅವ್ರನ್ನೊಳಗೆ ಕರ್ಕೊಳ್ಳೋದು. ಆ ನಿರಪರಾಧಿಗಳಾಗಿ ಮಾಡುವ ಒಂದು ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಯೆಹೋವ ದೇವರು ಕೊಡಲ್ಪಟ್ಟಿದೆ, ಆತನಿಗೆ ಕೊಡಲ್ಪಟ್ಟಿದ್ದಾನೆ. ಅದಕ್ಕೆ ಹೇಳ್ತಾನೆ, ಎಲ್ಲ ಶಾಸ್ತ್ರಿಗಳೇ ಪರಿಸರೇ, ಭೂಮಿಯ ಮೇಲೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಯೇಸು ಕ್ರಿಸ್ತ ಹೇಳ್ತಾನೆ ತನಗೊಬ್ಬನಿಗೆ ಉಂಟು, ಯಾರಿಗೂ ಇಲ್ಲ. ಆ ಒಂದು ಅಧಿಕಾರ ಯೇಸು ಕ್ರಿಸ್ತನಲ್ಲಿದೆ. ನಮ್ಮನ್ನು ನಿರಪರಾಧಿ ಮಾಡುವ ಸಾಮರ್ಥ್ಯ ಆತನಲ್ಲಿದೆ. ನಮ್ಮ ರೋಗಗಳನ್ನು ಹೋಗಲಾಡಿಸುವ ಸಾಮರ್ಥ್ಯ ಆತನಲ್ಲಿದೆ. ನಮ್ಮ ಪಾಪದಿಂದ ಹೊರತರುವ ಸಾಮರ್ಥ್ಯ ಆತನಲ್ಲಿದೆ. ನಾವು ಬಿದ್ದು ಹೋಗಲು ಎದ್ದು ನಿಲ್ಲಿಸುವ ಸಾಮರ್ಥ್ಯ ಆತನಲ್ಲಿದೆ. ನಮ್ಮ ಸಕಲ ಕಾಯಿಲೆಗಳು ಬಿಡಿಸುವ ಸಾಮರ್ಥ್ಯ ಆತನಲ್ಲಿದೆ. ಅಲ್ಲಿ ಬರೆದರ ಪ್ರಕಾರ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ, ಆತನ ಹೆಸರು ಹೇಳಿ ಕಾಯಿಲೆ ಬಿಟ್ಟು ಹೋಗ್ತಾವೆ. ಯಾಕಂತಂದ್ರೆ ಇದು ಬರೆದಿದ್ದ ವಾಕ್ಯ ಸತ್ಯ, ಇದರಲ್ಲಿ ಯಾವ ಲೋಪದೋಷ ಇಲ್ಲ. ಕರ್ತನು ನಮಗೆ ರಕ್ತ ಕೊಡದೆ ಹೋಗಿದರೆ ನಾವು ನಿರಪರಾಧಿ ಎಂದು ಸಾಬೀತಾಗ್ತಿರ್ಲಿಲ್ಲ. ನಾವು ಏನಂದರೆ ದುಷ್ಟರಾಗೇ ಉಳಿತಿದ್ದೀವಿ. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಗ್ತಿರ್ಲಿಲ್ಲ. ಮನುಷ್ಯನ ಪಾಪದಿಂದ ದುಃಖ ಉಂಟಾಗ್ತೈತಿ, ವೇದನೆ ಉಂಟಾಗ್ತೈತಿ, ರೋಗ ಉಂಟಾಗ್ತೈತಿ. ಇವೆಲ್ಲವುಗಳಿಗೋಸ್ಕರ ಆತನ ಸ್ಥೂಲ ದೇಹದಲ್ಲಿ ಉಂಟಾದ ರಕ್ತದ ಹನಿಗಳು ಹೃದಯ ಮೇಲೆ 2000 ವರ್ಷಗಳಿಂದ ಭೂಮಿ ಮೇಲೆ ಸುರಿಸಿದ್ದಾನೆ. ಆ ಒಂದು ಬಲಿದಾನ ಯೆಹೋವ ದೇವರಿಗೆ ಸಮರ್ಪಣೆಯಾಗಿ ಇವತ್ತಿನ ತನಕ ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ ಅವರು ಆತನ ದೇಹಧಾರೆಯಿಂದ ಸುರಿದ ರಕ್ತಧಾರೆಯ ಮೂಲಕ ಬಿಡುಗಡೆ ಹೊಂದಿ ಚೈತನ್ಯ ಪಡೆಯುವಂತೆ ಅವರು ಯೇಸು ಕ್ರಿಸ್ತನಲ್ಲಿ ಇರ್ತಾರೆ.
ಅದಕ್ಕೋಸ್ಕರ ದೇವರು ಯಾರಿಗೂ ಗೊತ್ತಾಗಲಾರದ ಈ ಒಂದು ಗುಪ್ತ ವಿಷಯ ಯಾರ್ಯಾರಿಗೆ ತಿಳ್ಕೊಳ್ಳಿಕ್ಕೆ ದೇವರು ಯಾರ್ಯಾರಿಗೆ ತಿಳಿಪಡಿಸಲಿಕ್ಕೆ ಮನಸ್ಸುಂಟವನಾದನು ಅವರೆಲ್ಲರಿಗೂ ದೇವರು ತಿಳಿಪಡಿಸಿದ. ಈಗ ಇನ್ನೊಬ್ಬರಿಗೆ ನಾವು ಈ ವಿಷಯ ಯಾಕೆ ಗೊತ್ತಾಗಿಲ್ಲ, ದೇವರು ಅವ್ರಿಗೆ ತಿಳಿಸಿಲ್ಲ, ಈ ದಾರಿ ಅವರಿಗೆ ಅರಿವಲಿಲ್ಲ, ಅವರು ನಂಬಲಿಲ್ಲ. ಯಾವಾತನಿಗೆ ದೇವರು ಕೃಪೆ ತೋರಿದ್ನೋ ಅವರಿಗೆ ತನ್ನ ಜೀವ ಕೊಟ್ಟ ಒಂದು ಸ್ಮರಣಾರ್ಥದ ಒಂದು ರಿಮೆಂಬರೆನ್ಸ್ ಅವ್ರ ಮುಂದಿಟ್ಟ. ನೋಡು, ನಾನು ನಿನಗೋಸ್ಕರ ಸತ್ತೀನಿ, ಲುಕ್ ಅನ್ ಟು ಮೀ ಕ್ರಾಸ್ ಆಫ್ ಕಾಲ್ವರಿ, ನನ್ನನ್ನು ನೋಡು, ನಿನಗೋಸ್ಕರ ನಾನು ಪ್ರಾಣ ಕೊಟ್ಟಿದ್ದೀನಿ, ನಿನಗೋಸ್ಕರ ನನ್ನ ರಕ್ತದಲ್ಲಿ ಸೂಚಿಸಿದ್ದೀನಿ. ಈ ವಿಷಯ ಲೋಕಕ್ಕೆ ನಾನು ಮರೆ ಮಾಡಿದ್ದೀನಿ, ನಿನಗೆ ನಾನು ಬರ್ತಿಲ್ಲ, ನಾನು ನಿನಗೆ ಗೊತ್ತು ಮಾಡಿದ್ದೀನಿ. ನೀನಾದರೂ ಇದನ್ನು ನಂಬಿ, ಲೋಕ ನಂಬ್ತಾ ಇಲ್ಲ, ನಾನ್ಯಾಕೆ ನಂಬೋದು ಅನ್ನೋದಾದ್ರೆ ಲೋಕದ ಜೊತೆ ನೀನು ನಾಶವಾಗ್ತೀಯ. ನಾಶನಕ್ಕೆ ಹೋಗುವುದನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ವಶಕ್ತನಾದ ದೇವರು ತನ್ನ ಮಗನ ಲೋಕಕ್ಕೆ ಕಳಿಸಿ ಆತನ ಮೇಲೆ ಇಟ್ಟಿರುವ ಒಂದು ಬಂದಿರುವ ಗಾಯಗಳ ನಿಮಿತ್ತ ನಾವು ಸಕಲ ರೋಗಗಳಿಂದಲೂ ಬಾಧೆಗಳಿಂದಲೂ ಹೊರಬರುವಂತೆ ಮಾಡ್ತೇವೆ. ಯಾವ ಮನುಷ್ಯ ತನ್ನ ಜನ್ಮ ಪಾಪ ಕರ್ಮ ಪಾಪ ಕ್ಷಮೆ ಮಾಡ್ಕೊಳ್ಳಂಗಿಲ್ಲ ಆಗಂಗಿಲ್ಲ, ಆತ ಪರಲೋಕಕ್ಕೆ ಹೋಗಲ್ಲ. ಆ ಜನ್ಮ ಪಾಪ ಕರ್ಮ ಪಾಪ ಕ್ಷಮೆ ಆಗ್ಲಿಕ್ಕೆ ಇಲ್ಲಿ ಯೇಸು ಕ್ರಿಸ್ತನ ಸ್ಥೂಲದೇಹದಲ್ಲಿ ಆ ಜಮಾನದಲ್ಲಿ ಹಿಂದಿನ 2000 ವರ್ಷಗಳ ರಕ್ತ ಅದು ಅಜರಾಮರ. ಆ ರಕ್ತ ನಮ್ಮ ಪಾಪಗಳು ನಾವು ನೆನೆಸಿಕೊಂಡು ಹೇಳುವಾಗ, ಅದು ಜ್ಞಾಪಕ ಮಾಡುವಾಗ ಆ ರಕ್ತ ನಮ್ಮನ್ನು ತೊಳೆದು ಬಿಡ್ತದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ದೇವ್ರು ಏನ್ ಮಾಡ್ತಾನಂತ. ಹಾಗೆ ಆ ಒಂದು ನಿಯಮಾಧೀನ ಪ್ರಕಾರ ನಾವು ದೇವರಿಗೆ ಏನಾದೇವಿ ಈ ಒಂದು ಸಮಾಧಾನದ ಒಪ್ಪಂದ, ಒಂದು ಏನು ಅಂತಂದ್ರೆ ರಿಸ್ತ, ಒಂದು ಏನು ಅಂತಂದ್ರೆ ಅವರೊಡನೆ ನಾವು ಬೆರೆತು ಬಾಳುವಂಗೆ ದೇವರು ನಮ್ಮನ್ನ ತನ್ನಲ್ಲಿ ಸೇರಿಸಿಕೊಂಡ. ಆ ಕಾರಣ ನಾವು ಕ್ರಿಸ್ತನಲ್ಲಿ ಸೇರಿದ್ದೀವಿ. ಇಂದು ಕ್ರಿಸ್ತನಲ್ಲಿ ನೀವು ಎಲ್ಲ ನೂತನವಾಯಿತು, ಎಲ್ಲರೂ ಹೊಸದಾಯಿತು, ಹಳೆಯದೆಲ್ಲ ಹೊಸದಾಯಿತು. ಆತನು ತಾನು ನಿಮಗೋಸ್ಕರ ಜನ್ಮ ಕೊಟ್ಟ ಆತನು, ನೀವು ರಕ್ಷಣೆ ಹೊಂದುವಂಗಾಯಿತು. ಅದಕ್ಕೋಸ್ಕರ ಏನು ಅಂದರೆ ನೀವು ಕೇಳಿದಂತ ಆಕಾಶದ ಕೆಳಗಿನ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ವಾರ್ತೆ, ಈ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿರವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಳ್ಳುವುದಾದರೆ ಪದವಿ ಸಿಗ್ತದೆ ನಿಮಗೆ ಮೇಲೆ. ಅದಕ್ಕೆ ನೀವು ಈ ಅಸ್ಥಿರವಾರದ ಮೇಲೆ ನಿಜವಾಗಿ ನಿಲ್ಲಬೇಕು. ಈ ನಂಬಿಕೆಯಿಂದ ನೀವು ಬಿಟ್ಟು ಹೋಗಬಾರದು. ಲೋಕವನ್ನು ನೋಡಿ ನೀವು ತತ್ರ ಶೇಕ್ ಆಗಬಾರದು. ಅದಕ್ಕೋಸ್ಕರ ಪೌಲ ಈ ಸುವಾರ್ತೆಗೆ ಸೇವಕನಾಗಿದ್ದ. ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದದ್ದನ್ನು ಸಭೆಯೆಂಬ ಆತನ ರಕ್ಷಣೆಗೋಸ್ಕರ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಈ ವಾಕ್ಯ ಹಿಂದಿನ ಯುಗದಲ್ಲಿ ತಲತಲಾಂತರಕ್ಕೂ ಮರೆಯಾಗಿತ್ತು. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಅನ್ಯಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶ ಎಷ್ಟೆಂಬುದು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡದ. ಈ ಮರ್ಮ ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೆ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರಾಗಿ ನಿಲ್ಲಿಸುತ್ತೇವೆ, ಪ್ರಯತ್ನಿಸುತ್ತೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲ ಪ್ರಯೋಗ ಮಾಡಿ ಅದಕ್ಕೋಸ್ಕರ ಹೋರಾಡುತ್ತೇವೆ, ಪ್ರಯಾಸ ಪಡುತ್ತೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಬಲ, ಆಗದ್ದನ್ನು ಮಾಡುವ ಬಲ, ರೋಗವನ್ನು ಓಡಿಸುವ ಬಲ, ನಾವು ಬಳಲಿದಾಗ ಚೈತನ್ಯವನ್ನು ಕೊಡುವ ಬಲ, ಸಾಮರ್ಥ್ಯವನ್ನು ಕೊಡುವ ಬಲ, ನಾವು ಸ್ವಸ್ಥತೆಯನ್ನು ಹೊಂದುವ ಬಲ, ಈ ಕಾರ್ಯ ಸಾಧಿಸುವ ಬಲ ನಾವು ಹೊಂದುವಂತೆ ನಮಗೋಸ್ಕರ ಏನು ಅಂದ್ರೆ ಇದಕ್ಕೋಸ್ಕರ ಹೋರಾಡುತ್ತೀವಿ, ಪ್ರಯಾಸ ಪಡುತ್ತೀವಿ. ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ನಾವು ಯಾವುದೇ ಭದ್ರವಾಗಿ ನಿಲ್ಲಬೇಕಂದ್ರೆ ಏನೇ ಆಪತ್ತಿ ಬಂದ್ರು ಕಾರ್ಯ ಸಾಧಿಸುವಂತಹ ದೇವರ ಬಲ ನಮ್ಮಲ್ಲೇ. ಇದನ್ನು ಉಪಯೋಗಿಸಿ ನಾವು ಆ ಕಾರ್ಯವನ್ನು ಪೂರ್ಣ ಮಾಡಿಕೊಳ್ಳುವಂತೆಯೋ ಅದರೊಡನೆ ಹೋರಾಡಿ ಜಯಿಸುವಂತೆಯೋ ನಾವು ದೇವರ ಬಲವನ್ನು ಪ್ರಯೋಗ ಮಾಡ್ತೀವಿ. ಇನ್ ದ ನೇಮ್ ಆಫ್ ಜೀಸಸ್ ಔಟ್ ದ ಡಿಸೀಸ್, ಈ ರೋಗ ಹೋಗ್ಲಿ. ಆವಾಗ ಇಲ್ಲಿ ಬರೆದ ಪ್ರಕಾರ ನಾವು ಹೋರಾಡ್ತೀವಿ, ಹೋರಾಡಿ ಪ್ರಯಾಸ ಪಡ್ತೀವಿ. ಆಗ ಆ ಕಾರ್ಯ ಸಾಧಿಸುವ ಬಲ ಅಂತ ಏನು ಬರದೈತೆ ಅದು ಕಾರ್ಯ ಸಾಧಿಸ್ಬಿಡ್ತೈತೆ.
ನಾನು ಹೇಳಿದ್ದು ನೆರವೇರ್ತೈತಿ. ಅದಕ್ಕೋಸ್ಕರ ನಾವು ಆಪತ್ತಿನಲ್ಲಿ, ಸಂಕಟದಲ್ಲಿ ನಾವು ನಮ್ಮ ಕಾರ್ಯ ಸಾಧಿಸುವ ದೇವರ ಏಕೈಕ ನಾಮ, ಆತನ ಬಲ ನಾವು ಅಲ್ಲಿ ಉಚ್ಚರಿಸ್ತೀವಿ. ಆತನ ಹೆಸರು ಹೇಳಿ, ಆ ಹೆಸರು ಅಲ್ಲಿ ನಮಗೆ ವಾಕ್ಯದಲ್ಲಿ ಬೆರೆದ ಪ್ರಕಾರ ಕಾರ್ಯವನ್ನು ಸಾಧಿಸಿ, ಇಗೋ ನನ್ನ ಸ್ಥೂಲ ದೇಹದಲ್ಲಿ ಉಂಟಾದ ಬಾಸುಂಡಿಗಳ ನಿಮಿತ್ತ ನಾನು ಈ ರೋಗವನ್ನು ಗುಣಪಡಿಸಿ ನಿನ್ನ ಬೇಡಿಕೆಯನ್ನು ಈಡೇರಿಸಿದ್ದೀನಿ, ಅದಕ್ಕೆ ನೀನು ನಂಬು ನಾನು ಇದ್ದೀನಿ ಅಂತ. ಈ ಒಂದು ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ನಂಬುವವರಾದರೆ ಆತನ ಅಸ್ಥಿರವಾರದ ಮೇಲೆ ಸ್ಥಿರವಾಗಿ ನಿಲ್ತೀವಿ, ನಂಬಿಕೆಯಲ್ಲಿ ನೆಲೆಗೊಳ್ಳುತ್ತೀವಿ. ಆ ಪದವಿ ನಮಗೆ ಸಿಗ್ತದೆ. ನಾವು ಆತನ ಸಂಬಂಧಿಗಳ ಹಾಗೆಯೂ ಪೂರ್ಣ ಜ್ಞಾನದಿಂದ ಜ್ಞಾನಕ್ಕೆ ಹೋಗುವಂತೆ, ವಿವೇಕದಿಂದ ವಿವೇಕವಿಲ್ಲದವರು ವಿವೇಕಕ್ಕೆ ಹೋಗುವಂತೆ, ಆತನ ಸರ್ವ ಸಂಪೂರ್ಣತೆಯನ್ನು ನಾವು ಅರಿತುಕೊಳ್ಳುವಂತೆ ದೇವರ ತನ್ನ ಸಮಕ್ಷಮದಲ್ಲಿ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳ. ಯಾಕೆ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ? ತುಸು ಪ್ರಾರ್ಥನೆ, ಸ್ವಲ್ಪ ಪ್ರಾರ್ಥನೆ, ಇದು ನೀವು ಕ್ರಿಸ್ತನ ಮನಸ್ಸುಗಳನ್ನು ತಿಳಿದುಕೊಳ್ಳಲಿಕ್ಕೆ, ಆತನ ವೇದಾಧ್ಯಯನವನ್ನು ನೀವು ಅರಿತುಕೊಳ್ಳಲಿಕ್ಕೆ ಇದು ನಿಮಗೆ ಸಾಲದು. ನೀವು ಬಹು ಪ್ರಾರ್ಥನೆ ಬಹು ನಿರೀಕ್ಷೆ ದೇವರ ಸನ್ನಿಧಾನದಲ್ಲಿ ನೀವು ಶಾಮೀಲು ಮಾಡಿಕೊಳ್ಳ್ರಿ. ಆಗ ನೀವು ದೇವರ ಒಂದು ಮಹಾಶಕ್ತಿ ಸಾಮರ್ಥ್ಯದ ಗುರುತು, ಆತನ ಅರ್ಥ ನಾವು ತಿಳಿದುಕೊಳ್ಳುವಂತೆ ನಮಗೆ ಅನುಕೂಲವಾಗ್ತೈತೆ. ನಾವು ಆತನ ಹೆಜ್ಜೆ ಜಾಡನ್ನು ಹಿಡಿದುಕೊಂಡು ಆತನ ಹಿಂದೆ ನಾವು ಹೋಗುವ ಹಾಗೆ ನಮ್ಮನ್ನು ಮಾಡ್ತೈತೆ. ಆ ಹೆಜ್ಜೆ ಜಾಡುಗಳನ್ನು ಹಿಡಿದುಕೊಂಡು ನಾವು ಹಿಂದೆ ಹೋಗುವಾಗ ನಾವು ಎಲ್ಲಿ ಬೀಳೋದಿಲ್ಲ. ಯಾಕಂದ್ರೆ ಕ್ರಿಸ್ತನ ಹೆಜ್ಜೆ ನಮ್ಮನ್ನ ಸ್ಥಿರ ನಿಲ್ಲಿಸ್ತೈತೆ, ನಾವು ಅಲಗಲಾಡಂಗೆ ಮಾಡೋದಿಲ್ಲ. ಅದಕ್ಕೋಸ್ಕರ ಸರ್ವಶಕ್ತನಾದ ದೇವರು ತನ್ನನ್ನ ಹುಡುಕಿಕೊಂಡು ಬರಲಿ ಅಂತ ಅನೇಕ ಜನಾಂಗಗಳನ್ನು ಕಷ್ಟ ಎಂಬ ಉರುಳಿನಲ್ಲಿ ಕಟ್ಟಿ ಹಾಕಿದ್ದಾನೆ. ಯಾರಿಗೆ ಈ ಮರ್ಮ ಗೊತ್ತಾಯ್ತೋ ಅವರು ಆತನನ್ನು ಹುಡುಕಿದರು. ಯಾರಿಗೆ ದೇವರು ಸಿಕ್ಕನೋ ಅವರು ಧನ್ಯರು. ಯಾರು ಆತನನ್ನು ತಿಳಿದಾರು, ಎಲ್ಲರೂ ದಾರಿ ತಪ್ಪಿ ಅನೀತಿವಂತರಾಗಿದ್ದಾರೆ. ಒಬ್ಬನೂ ದೇವರನ್ನು ಗುರುತಿಸದೆ ತನ್ನ ದಾರಿಯನ್ನೇ ತಾನು ಹಿಡಿದಿದ್ದಾನೆ. ಹಿಡಿದು ಏನೋ ಕಷ್ಟ ಬಾಧೆಯಲ್ಲಿ ಬಿದ್ದು ಒದ್ದಾಡ್ತಾನೆ. ಅದಕ್ಕೆ ಕ್ರೈಸ್ತ ಕೃಜೆಯ ಮೇಲೆ ಎಲ್ಲ ಕಷ್ಟಪಡುವವರೇ, ಸಂಕಟ ಪಡುವವರೇ, ನಿಮ್ಮ ದಾರಿ ನಿಮ್ಮನ್ನ ಸುರಕ್ಷಿತವಾಗಿ ಇಡೋದಿಲ್ಲ. ನಿಮ್ಮ ಮನಸ್ಸು ನಿಮ್ಮನ್ನು ಸಂತೋಷಗೊಳಿಸುವುದಿಲ್ಲ. ನನ್ನ ಮನಸ್ಸು ನೀವು ಹೊಂದ್ಕೊಳ್ಳಿ, ನನ್ನ ದಾರಿ ನೀವು ಹಿಡಿಯಿರಿ, ನನ್ನ ಸನಿಹಕ್ಕೆ ಬನ್ರಿ. ನಿಮ್ಮ ಸಕಲ ಕಷ್ಟಗಾಢ ಅಂಧಕಾರಗಳಿಂದ ನಿಮ್ಮನ್ನು ಹೊರಬರುವಂತೆ ಮಾಡ್ತೇನೆ. ನಾನು ನಿಮಗೆ ವಿಶ್ರಾಂತಿ ಕೊಟ್ಟರೆ ನೀವು ಹೊಂದುತ್ತೀರಿ. ನನ್ನದೇ ಆದ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ. ಲೋಕವು ಕೊಡೋ ರೀತಿಯಲ್ಲಿ ಅಲ್ಲ, ನನ್ನದೇ ಆದದ್ದನ್ನು ನಾನು ಕೊಡ್ತೀನಿ. ಅವಾಗ ನೀವು ತೃಪ್ತಿ ಹೊಂದುತ್ತೀರಿ. ಯಾವ ಮನುಷ್ಯನಿಗೆ ಏನು ಬೇಕು ಅಸಲಿಯತ್ ಅದು ಸಿಕ್ಕರೆ ಒಂದು ತೃಪ್ತಿ ಹೊಂದುತ್ತಾನೆ. ನಮ್ಗೆ ಬೇಕಾಗಿರೋದು ನಮ್ಗೆ ಸಿಗದೆ ಇನ್ನು ಯಾವುದೋ ಡೂಪ್ಲಿಕೇಟ್ ನಮ್ಗೆ ಸಿಕ್ತು ಅಂತಂದ್ರೆ, ಅಯ್ಯೋ ಇದರಲ್ಲಿ ಏನು ಸುಖ ಇಲ್ಲ, ಇದೇನು ಜೀವನಕ್ಕೆ ನಮ್ಗೆ ಆಧಾರವಲ್ಲ ಬಿಡು,